टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆದ್ರೆ ಇಲ್ಲಿ ತನಕ ಅದೇನ್ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದನ್ನ ಬಹಳ ನೀಟಾಗಿ ಅಲ್ಲಿ ಇಂಪ್ಲಿಮೆಂಟ್ ಮಾಡಿತ್ತು ಅನ್ನುವಂತ ನಾವು ನೋಡ್ತಾ ಇದ್ವಿ. ಗೌರ್ಮೆಂಟ್ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ನೀರಿನ ಸಂಬಂಧಪಟ್ಟ ಹಾಗೆ, ಜೊತೆಗೆ ವಿದ್ಯುತ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಬಹಳ ವ್ಯವಸ್ಥಿತವಾಗಿ ಅದು ಇಂಪ್ಲಿಮೆಂಟ್ ಆದಂತ ಕಾರಣಕ್ಕಾಗಿನೇ ಇಷ್ಟು ಬಾರಿ ಆಪ್ಗೆ ಅಲ್ಲಿ ಅನುಕೂಲ ಆಗಿತ್ತು. ಸತತವಾದಂತ ಹಿನ್ನಡೆಯನ್ನ ನಾವು ಕೇಜ್ರಿವಾಲ್ ಅವರಿಗೆ ನವದೆಹಲಿ ಕ್ಷೇತ್ರದಲ್ಲಿ ಗಮನಿಸ್ತಾ ಇದ್ದೀವಿ. ಕಲ್ಕಾಜಿ ಕ್ಷೇತ್ರದಲ್ಲೂ ಅತಿಶಿ ಅವರಿಗೆ ಭಾರಿ ಹಿನ್ನಡೆ. ಆರಂಭಿಕ ಟ್ರೆಂಡ್ ನಲ್ಲಿ ಒಂದು ವಿಚಾರ ನಮ್ಗೆ ಯಾವಾಗ ಖಚಿತವಾಗಿ ಗೊತ್ತಾಗ್ತಾ ಹೋಗುತ್ತೆ ಅಂತಂದ್ರೆ, ಘಟಾನುಘಟಿ ನಾಯಕರುಗಳು ಏನಾದ್ರು ಹಿನ್ನಡೆ ಅನುಭವಿಸಿದ್ರೆ ಬಹುಶಃ ಉಳಿದಂತವರಿಗೂ ಕೂಡ ಬಹುತೇಕ ಅದೇ ಸ್ಥಿತಿ ಅನ್ನುವಂತ ರೀತಿಯಾದಂತದ್ದು ಒಂದು ವಿವರಣೆಯನ್ನು ನಾವು ಆರಂಭಿಕ ಅಂತಲೇ ಗಮನಿಸೋಕೆ ಅವಕಾಶ ಇರುತ್ತದೆ. ನಮ್ಮ ರಾಜ್ಯ ಚುನಾವಣೆ ಆಗಲಿ ಎಲ್ಲೇ ಆಗಲಿ ಬಹುಶಃ ದೆಹಲಿಗೆ ಸಂಬಂಧಪಟ್ಟಾಗೆ ಅದೇ ರೀತಿಯಾದಂತ ಒಂದು ಎಕ್ಸಾಂಪಲ್ ಸೆಟ್ ಆಗ್ತಾ ಇದೆ ಅನ್ನುವಂಥದ್ದು ಆರಂಭಿಕ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಸಿಟ್ಟಿಂಗ್ ಸಿಎಂ ಅಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ, ಮನೀಶ್ ಸಿಸೋಡಿಯಾ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ, ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅಂತ ಅಂದ್ರೆ ಇನ್ನು ಉಳಿದಂತವ್ರ ಸ್ಥಿತಿ ಏನಾಗ್ಬೋದು ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ ನಮಗೆ ಆರಂಭಿಕ ಹಂತದಲ್ಲಿ ಗೊತ್ತಾಗ್ತದೆ. ಆಮೇಲೆ ಆ ಪಕ್ಷದ ಮೇಲೆ ಜನ ಹೊಂದಿರುವಂತ ವಿಶ್ವಾಸ ಏನಾದ್ರು ಕುಗ್ಗಿದೆಯಾ ಅನ್ನುವಂಥದ್ದಕ್ಕೂ ಕೂಡ ಆರಂಭಿಕ ಹಂತದಲ್ಲೇ ಒಂದು ಉದಾಹರಣೆ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ವಿಷಯ ಅಂತ ಅಂದ್ರೆ ಈ ಬಾರಿ ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ನಾವು ಒಂದು ಸಂಗತಿಯನ್ನ ಗಮನಿಸಿದ್ದು ಅಂತ ಅಂದ್ರೆ, ಈಗ ರಾಹುಲ್ ಗಾಂಧಿ ಅವರು ಮೊನ್ನೆ ಏನೇ ಆರೋಪವನ್ನ ಮಾಡಿರ್ಬೋದು, ಶಿರ್ಡಿ ಅಂತ ಕ್ಷೇತ್ರದಲ್ಲಿ ಒಂದು ಬಿಲ್ಡಿಂಗ್ ನಲ್ಲಿ 70,000 ವೋಟ್ಗಳು ಏನೋ ಅಲ್ಲಿ ರಿಜಿಸ್ಟರ್ ಆದವು ಅನ್ನುವಂಥದ್ದಾಗಿರ್ಬೋದು. ಅದರ ಜೊತೆಗೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಮಾಡಿದಂತ ಆರೋಪ ಅಂತಂದ್ರೆ 3,000-4,000 ರೂಪಾಯಿ ಕೊಟ್ಟಿದ್ದಾರೆ, ಇಂಕ್ ಹಚ್ಬಿಟ್ಟಿದ್ದಾರೆ, ಮತದಾನ ಮಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ, ಮೊದಲಿಗೆ ಬಂದು ಇಂಕ್ ಹಚ್ಚಿದ್ದಾರೆ ಅನ್ನುವಂತ ರೀತಿಯಾಗೆಲ್ಲ ಅವರು ಆರೋಪವನ್ನ ಮಾಡಿದ್ದರು. ಹೀಗಾಗಿ ಚುನಾವಣಾ ವ್ಯವಸ್ಥೆ ಮೇಲೆ ಒಂದು ರೀತಿಯಾಗಿ ಅನುಮಾನ ಮೂಡುವಂತ ರೀತಿಯಾದಂತ ಸಂಗತಿಗಳನ್ನ ನಾವು ಅಲ್ಲಿ ಪ್ರಸ್ತಾಪ ಆದಂತದನ್ನ ಈಗ ತಾನೇ ರಂಗನಾಥ್ ಅವರು ಹೇಳ್ತಾ ಇದ್ದಾಗೆ ಅಲ್ಲಿ ನಾವು ಗಮನಿಸ್ತಿದ್ದೀವಿ. ಅದರ ಜೊತೆಗೇನೆ ಇಲ್ಲಿ ಆರಂಭಿಕ ಹಂತದಲ್ಲಿ ಭಾರಿ ಹಿನ್ನಡೆಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಆಪ್ಗೆ. ಯಾಕೆ ಅಂತ ಅಂದ್ರೆ ಆ ಗ್ಯಾಪ್ ಬಹಳ ದೊಡ್ಡದಾಗ್ತಾ ಹೋಗ್ತಾ ಇದೆ. ಇದೀಗ 14 ಕ್ಷೇತ್ರಗಳ ವ್ಯತ್ಯಾಸ ಇದೆ ಬಿಜೆಪಿಗೆ ಹಾಗೆ ಆಪ್ಗೆ. ಆಪ್ 20 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾತ್ಕೊಂಡಿದ್ರೆ ಬಿಜೆಪಿ 34 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾತ್ಕೊಳ್ತಾ ಇದೆ. ತೀರಾ ಇತ್ತೀಚೆಗೆ ಅಂತ ಅಂದ್ರೆ 1993ರಲ್ಲಿ ಬಿಜೆಪಿ 49 ಸ್ಥಾನಗಳನ್ನ ಗಳಿಸುವ ಮುಖೇನವಾಗಿ ದೆಹಲಿಯ ಗದ್ದುಗೆಯನ್ನ ಏರಿತ್ತು. ಅದಾದ ನಂತರದಲ್ಲಿ ಅಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಇದಾದ ನಂತರದ ಮೊದಲ ಚುನಾವಣೆಯ ಸಂದರ್ಭದಲ್ಲಿ 49 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಅಂದ್ರೆ ಗೆದ್ದಿದ್ದಂತ ಬಿಜೆಪಿ ಆ ನಂತರದಲ್ಲಿ ದೆಹಲಿ ಚುಕ್ಕಾಣಿ ಹಿಡಿಯುವಂತ ನಿಂತಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿತ್ತು. ಬಹುಶಃ ಇವತ್ತು ಅದೇ ದಿಕ್ಕಿನ ಕಡೆ ಸಾಗ್ತಾ ಇದೆ ಅಂತ ಕಾಣ್ತದೆ. ನೋಡಿ, ಹಾಲಿ ಸಿಎಂ, ಮಾಜಿ ಸಿಎಂ ಜೊತೆಗೆ ಮಂತ್ರಿಗಳು ಸಾಲು ಹಿನ್ನಡೆ. ಸೊ ಇದು ಬಹಳ ಗಮನಿಸಬೇಕು. ನೋಡಿ, ನಾವು ಆತಿಶಿ ಬದಲಾದಂಥ ಸನ್ನಿವೇಶದಲ್ಲಿ ಇವರೊಂದು ಲೆಕ್ಕದಲ್ಲಿ ಮುಖ್ಯಮಂತ್ರಿಯಾಗಿ ಇವರೇನು ಛಾಪ್ ಹೊತ್ತಲಿಕ್ಕೆ ಟೈಮು ಇರಲಿಲ್ಲ, ಪ್ರಶ್ನೆ ಬೇರೆ, ಇರೋದನ್ನು ಮೇಂಟೈನ್ ಮಾಡ್ಕೊಂಡ್ರೆ ಸಾಕಪ್ಪ ಅನ್ನುವಂಥ ಸಂದರ್ಭ. ಅಂಥದ್ರಲ್ಲಿ ಆತಿಶಿ ಚುನಾವಣೆಯಲ್ಲಿ ನೋಡಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅರವಿಂದ್ ಕೇಜ್ರಿವಾಲ್ ಕೂಡ ಭಾರೀ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಆತಿಶಿ ಎದುರುಗಡೆಗೆ ರಮೇಶ್ ಬಿಧುರಿ ಬಿಜೆಪಿಯ ನಾಯಕರು ಕಲ್ಕಾಜಿ ಕ್ಷೇತ್ರದಿಂದ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. 34-20